ಆಲ್ರೆಡಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸ್ವೀಕಾರ ಮಾಡಿತ್ತು ಸರ್ಕಾರ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ತೀರ್ಮಾನ ಆಯಿತು. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರಕ್ಕೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆಯಂತೆ. ಅಷ್ಟೇ ಈಸಿ ಇಲ್ಲ ಅಂತ ಒಳ ಮೀಸಲಾತಿಯ ರಿಪೋರ್ಟ್ ಏನೋ ಪಡ್ಕೊಂಡ್ರು, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಈಸಿಯಾಗಿ ಕಾಣಿಸ್ತಾ ಇಲ್ಲ. ಅಲೆಮಾರಿ ಸಮುದಾಯದವರು ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಜೊತೆಗೆ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆಗೆ ಪ್ಲಾನ್ ಆಗಿದೆಯಂತೆ. ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಅಂತ ಪ್ರತಿಭಟನೆಗೆ ವಿಪಕ್ಷದವರು ಸಜ್ಜಾಗ್ತಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಅನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ, ವರದಿಯನ್ನ ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಿಲ್ಲ. ಯಾವ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿತ್ತೋ ಅವರಿಗೆ ನ್ಯಾಯ ಕೊಡಿಸೋದನ್ನ ಬಿಟ್ಟು ಇನ್ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಇನ್ಯಾವುದೋ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳು ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ಒನ್ಸ್ ಅಗೇನ್ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ, ಮತ್ತೆ ನಮಗೆ ಅನ್ಯಾಯ ಆಗಿದೆ ಈ ವರದಿಯಿಂದ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಅಲೆಮಾರಿ ಸಮುದಾಯದವರು ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಇದರ ಜೊತೆಗೆ ವಿಪಕ್ಷದವರು ಕಾಯ್ತಾ ಇದ್ರು, ಯಾರಾದ್ರೂ ವಿರೋಧ ಮಾಡಲಿ, ಈ ರೀತಿ ಸಮಸ್ಯೆಗಳಾದ್ರೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ. ವಿಪಕ್ಷದವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಪ್ರತಿಭಟನೆ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಒಟ್ನಲ್ಲಿ ಇದು ರಾಜಕೀಯ ಲಾಭ ಪಡೆದುಕೊಳ್ಳುವಂತ ಆಸೆ ವಿಪಕ್ಷದವರಿಗೆ. ಮತ್ತೊಂದು ಕಡೆ ಸಾಮಾಜಿಕ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯ ಮತ್ತೆ ಒಂದ್ಸಗೆ ಹಿಂದುಳಿಬೇಕಲ್ಲ ಅನ್ನುವಂತಹ ಬೇಸರ ಅಲೆಮಾರಿ ಸಮುದಾಯದವರಿಗೆ ಕಾಡ್ತಾ ಇದೆ. ಈ ವರದಿ ಸ್ವೀಕಾರ ಆದಾಗಿನಿಂದಲೂ ಕೂಡ, ಆರಂಭದ ದಿನದಿಂದಲೂ ಕೂಡ ಅವರು ಹೋರಾಟ ಮಾಡ್ತಾ ಬಂದ್ರು, ವಿರೋಧ ವ್ಯಕ್ತಪಡಿಸ್ತಾ ಬಂದ್ರು. ನಿಮಗೆಲ್ಲ ಗೊತ್ತು, ಸದ್ಯ ವರದಿ ಸ್ವೀಕಾರದ ಬಳಿಕ ಸರ್ಕಾರ ಆಸ್ ಇಟ್ ಈಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಬದಲಾಗಿ ಒಂದಷ್ಟು ಬದಲಾವಣೆಗಳನ್ನ ಕೂಡ ಅದರಲ್ಲಿ ಮಾಡಿಬಿಡ್ತು. ಪ್ರಮುಖವಾಗಿ 5 ಪ್ರವರ್ಗವನ್ನ ಮಾಡಿ ನಿವೃತ್ತ ನ್ಯಾಯಮೂರ್ತಿಗಳು ವರದಿಯನ್ನ ಕೊಟ್ಟಿದ್ರು. ಅದು 5 ಅಲ್ಲ, ಬದಲಾಗಿ 3 ಪ್ರವರ್ಗ ಸಾಕು. ದಲಿತ ಎಡಗೈ, ದಲಿತ ಬಲಗೈ, ಸ್ಪೃಶ್ಯ ದಲಿತ ಅನ್ನೋ ರೀತಿಯಲ್ಲಿ ವರ್ಗಗಳನ್ನ ಮಾಡಲಾಯಿತು. ರಿಪೋರ್ಟ್ ಅಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಕೂಡ ಮಾಡ್ತು. ಬಟ್ ದಲಿತ ಎಡಗೈ ಬಲಗೈಗೆ ಸಮಾನವಾಗಿ 6% ಮೀಸಲಾತಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು. ಬಟ್ ಉಳಿದಂತೆ 3ನೇ ವರ್ಗ ಇದೆಯಲ್ಲ, ಸ್ಪೃಶ್ಯ ದಲಿತ ಅಂತ, ಅಲ್ಲಿ 60ಕ್ಕೂ ಹೆಚ್ಚು ಜಾತಿಗಳು ಬರುತ್ತೆ. ಅದರಲ್ಲಿ ಅಲೆಮಾರಿ ಸಮುದಾಯದವರು ಕೂಡ ಸೇರ್ಕೊಳ್ತಾರೆ. ಅವರಿಗೆ ಮೀಸಲಾತಿ ಕಡಿಮೆ ಆಯಿತು, ಮತ್ತೆ ನಮ್ಮನ್ನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನೀವು ಮತ್ತೆ ಹಿಂದೆ ಉಳಿಸ್ತಿದ್ದೀರಿ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ.